ಹಲೋ, ಇವತ್ತಿನ ದಿನ 29/3/2026. ಸಮಯ ಹತ್ರ ಹತ್ರ 3 ಗಂಟೆ, ಎಕ್ಸಾಕ್ಟ್ಲಿ 2:48. ಈಗ ಸುಂದರ ಕಾಂಡ 51ನೇ ಶ್ಲೋಕದಿಂದ ಶುರು ಮಾಡ್ತೇನೆ. ಸಮುತ್ಪತತಿ ತಸ್ಮಿನ್ಸ್ತು ವೇಗಾತೆ ನಗಾರೋಹಿಣಃ ಸಂಹೃತ್ಯ ವಿಟಪಾನ್ ಸರ್ವಾನ್ ಸಮುತ್ಪೇತುಃ ಸಮಂತತಃ ಸಮತ್ತಕೋ ಯಷ್ಟಿಭಕಾನ್ ಪಾದಪಾನ್ ಪುಷ್ಪಶಾಲಿನಃ ಉದ್ವಹನ್ನೋರು ವೇಗೇನ ಜಗಾಮ ವಿಮಲೇಂಬರೇ. ಹನುಮಂತನು ವೇಗದಿಂದ ನೆಗೆದಾಗ ಆ ಪರ್ವತದಲ್ಲಿ ಬೆಳೆದಿದ್ದ ದೊಡ್ಡ ದೊಡ್ಡ ಮರಗಳು ಮುರಿದ ಕೊಂಬೆಗಳುಳ್ಳಾಗಿ ಬುಡಮೇಲಾಗಿ ಉಳಿದವು. ಬಿಳಿಯ ಕೊಕ್ಕರೆಗಳಿಂದಲೂ ಹೂವುಗಳಿಂದಲೂ ತುಂಬಿ ಹೋಗಿದ್ದ ಮರಗಳನ್ನು ತನ್ನ ತೊಡೆಗಳ ವೇಗದಿಂದ ಹಾರಿಸಿಕೊಂಡು ನಿರ್ಮಲವಾದ ಆಕಾಶದಲ್ಲಿ ಆತನು ಸಾಗಿದನು. ಊರು ವೇಗೋದ್ಧಾತ ವೃಕ್ಷ ಮುಹೂರ್ತಂ ಕಪಿ ಮನ್ವಯು ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಃ ತದೂರು ವೇಗೋನ್ಮಥಿತಾಃ ಸಾಲಾಶ್ಚಾನ್ಯೋ ನಗೋತ್ತಮಾಃ ಅನುಜಗ್ಮುರ್ಹನುಮಂತಂ ಸೈನ್ಯ ಇವ ಮಹೀಪತಿಂ ಸಪುಷ್ಟಿತಾಗ್ರೈರ್ಭಿಃ ಪಾದಪೈರನ್ವಿತಃ ಕಪಿಃ ಹನುಮಾನ್ ಪರ್ವತಾಕಾರೋ ಬಭೂವಾದ್ಭುತದರ್ಶನಃ ಸಾರವಂತೋಥ ಯೇ ವೃಕ್ಷ ನ್ಯಮಜ್ಜನ್ ಲವಣಾಂಬಸಿ ಭಯಾದಿವ ಮಹೇಂದ್ರಸ್ಯ ಪರ್ವತಾವರುಣಾಲಯೇ ಸನಾನ ಕುಸುಮೈಃ ಕಿರ್ಣಃ ಕಪಿಃ ಸಾಂಕುರೋ ಕೋರಕೈಃ ಶುಶುಭೆ ಮೇಘ ಸಂಕಾಶ ಖದ್ಯೋತೈರಿವ ಪರ್ವತಃ ವಿಮುಕ್ತಾಸ್ತಸ್ಯ ವೇಗೇನ ಮುಕ್ತ್ವಾ ಪುಷ್ಪಾಣಿ ತೇ ದ್ರುಮಾಃ ಆವಸೀರ್ಯಂತ ಸಲಿಲೆ ನಿವೃತ್ತಾಃ ಸುಹೃದೋ ಯತಾಃ. ಇದರ ಅರ್ಥ ಏನಂದರೆ, ಪ್ರಯಾಣ ಹೊರಟ ಬಂಧುಗಳನ್ನು ಬಾಂಧವರು ಹಿಂಬಾಲಿಸಿ ಸ್ವಲ್ಪ ದೂರ ಬೀಳ್ಕೊಡಲು ಬರುವಂತೆ ಅವನ ತೊಡೆಯ ಹೊಡೆತದ ವೇಗಕ್ಕೆ ಸಿಕ್ಕಿದ್ದ ಮರಗಳು ಸ್ವಲ್ಪ ದೂರ ಅವನನ್ನು ಹಿಂಬಾಲಿಸಿದವು. ಆತನ ತೊಡೆಯ ವೇಗದಿಂದ ಬುಡಮೇಲಾದ ಆ ಸಾಲವೇ ಮೊದಲಾದ ಶ್ರೇಷ್ಠ ಮರಗಳು ರಾಜನನ್ನ ಸೇನೆ ಹಿಂಬಾಲಿಸುವಂತೆ ಅವನನ್ನು ಅನುಸರಿಸುವವು. ಹೂವು ತುಂಬಿದ ತುದಿಭಾಗಗಳುಳ್ಳ ಮರಗಳಿಂದ ಹಿಂಬಾಲಿಸಲ್ಪಟ್ಟ ಪರ್ವತಾಕಾರದ ಹನುಮಂತನು ಅದ್ಭುತವಾದ ಆಕಾರದಿಂದ ಕೊಂಗೊಳಿಸಿದನು. ಸಾರವತ್ತಾದ ಭಾರದಿಂದ ಕೂಡಿದ ಆ ಮರಗಳು ಮಹೇಂದ್ರನ ವಜ್ರಾಯುಧದ ಹೊಡೆತದ ಭಯದಿಂದ ಪರ್ವತಗಳ ಸಮುದ್ರದಲ್ಲಿ ಅಡಗಿದಂತೆ ಸಮುದ್ರದಲ್ಲಿ ಮುಳುಗಿ ಹೋದವು. ನಾನಾ ವಿಧವಾದ ಹೂಗಳು, ಚಿಗುರು, ಮೊಗ್ಗುಗಳಿಂದ ತುಂಬಿ ಹೋಗಿದ್ದ ಶರೀರವುಳ್ಳ ಹನುಮಂತನು ಮಿಣುಕು ಹುಳುಗಳಿಂದ ತುಂಬಿ ಹೋಗಿದ್ದ ಪರ್ವತದಂತೆ ಕಾಣುತ್ತಿದ್ದನು. ಹನುಮಂತನ ವೇಗದಿಂದ ಬಿಡುಗಡೆ ಹೊಂದಿದ ತಮ್ಮಲ್ಲಿದ್ದ ಹೂಗಳನ್ನೆಲ್ಲ ಸುರಿಸಿದ್ದ ಆ ಮರಗಳು ಪ್ರಯಾಣಕ್ಕೆ ಮಿತ್ರರನ್ನು ಕಳುಹಿಸಿ ದುಃಖದಿಂದ ಹಿಂತಿರುಗಿ ಬಂದವರಂತೆ ಕಾಣುತ್ತಿದ್ದವು. ಲಘುತ್ವೇನೋಪಪನ್ನ ತದ್ವಿಚಿತ್ರಂ ಸಾಗರೇ ಪತತ್ ಧ್ರುಮಾಣಾಂ ವಿವಿಧಂ ಪುಷ್ಪಂ ಕಪಿವಾಯು ಸಮೀರಿತಂ ತಾರಾಚಿತಮಿವಾಕಾಶಂ ಪ್ರಭಭೌ ಸ ಮಹಾನಮಃ ಪುಷ್ಪೌಘೇಣಾನುಬದ್ಧೇನ ನಾನಾವರ್ಣೇನ ವಾನರಃ ಬಭೌ ಮೇಘ ಇವೋದ್ಯನ್ ವೈವಿದ್ಯುದ್ಗಣ ವಿಭೂಷಿತಃ ತಸ್ಯ ವೇಗ ಸಮಾಧೂತೈಃ ಪುಷ್ಪೈಸ್ತೋಯ ಮದೃಶ್ರತ ತಾರಾಭಿರಭಿರಾಮಾಭಿರುದಿತಾಭಿ ರಿವಾಂಬರಂ ಪ್ರಚಕರ್ಷ ಮಹಾಮೇಘಂ ಸಮುಪೋದ್ಧಾತ ವಿದ್ಯುತಂ ಪ್ರಬಲ ಕಪಿರಾಜಸ್ಯ ವಾಯುರ್ಮಾರ್ಗೇ ವಿನಿಸೃತಃ ಸಮುತ್ಪತಿತ ಮೇಘಸ್ಯ ಸಮುದ್ಧೂತ ಜಲಸ್ಯ ಚ ಸಮಮಾಸೀತ್ತದಾ ರೂಪಂ ಸಾಗರಸ್ಯಾಂಬರಸ್ಯ ಚ. ಇದರ ಅರ್ಥವೇನೆಂದರೆ, ಹಗುರವಾಗಿ ಗಾಳಿಯಲ್ಲಿ ಹಾರಿ ಬಂದಿದ್ದ ವಿವಿಧ ಬಣ್ಣದ ಹೂಗಳು ಸಮುದ್ರದಲ್ಲಿ ಎಲ್ಲೆಡೆ ಹರಡಿಕೊಂಡು
ನಕ್ಷತ್ರಗಳಿಂದ ತುಂಬಿದ ಆಕಾಶದಂತೆ ಕಾಣುತ್ತಿತ್ತು. ಬೇರೆ ಬೇರೆ ಬಣ್ಣದ ಹೂಗಳ ರಾಶಿಯಿಂದ ಹನುಮಂತನ ಶರೀರವು ತುಂಬಿ ಹೋಗಿ ಮಿಂಚಿನ ಸಮೂಹದಿಂದ ಕೂಡಿದ ಮೋಡದಂತೆ ಭಾಸವಾಗ್ತಿತ್ತು. ಅವನ ವೇಗದ ಪರಿಣಾಮದಿಂದ ಉದುರಿದ ಹೂಗಳಿಂದ ಸುಂದರವಾದ ನಕ್ಷತ್ರಗಳ ರಾಶಿಯಿಂದ ಶೋಭಿಸುವ ಆಕಾಶದ ಸಮುದ್ರವು ಕಾಣುತ್ತಿತ್ತು. ಕಪಿರಾಜ ಸಾಗುವ ದಾರಿಯಲ್ಲಿದ್ದ ಮಿಂಚಿನೊಡಗೂಡಿದ ದೊಡ್ಡ ದೊಡ್ಡ ಮೋಡಗಳು ಆತನ ವೇಗದಿಂದ ಉಂಟಾದ ಪ್ರಬಲವಾದ ವಾಯುವಿನ ಹೊಡೆತಕ್ಕೆ ಒಳಗಾಗಿ ಆತನನ್ನೇ ಅನುಸರಿಸಿದವು. ಹನುಮಂತನ ವೇಗದಿಂದ ಮೇಲಕ್ಕೆ ಎತ್ತರೆತ್ತರಕ್ಕೆ ಚಿಮ್ಮುತ್ತಿರುವ ಅಲೆಗಳಿಂದ ಕೂಡಿದ ಸಮುದ್ರವು ಮೋಡಗಳಿಂದ ತುಂಬಿದ ಆಕಾಶಕ್ಕೆ ಸಮಾನ ಶೋಭೆಯನ್ನೇ ಪಡೆದಿತ್ತು. ಈಗ 65ನೇ ಶ್ಲೋಕ. ತಸ್ಯಾಂಬರಗತೌ ಬಾಹು ದದ್ರಶಾತೆ ಪ್ರಸಾರಿತೌ ಪರ್ವತಾಗ್ರಾದ್ವಿನಿಷ್ಟ ನಿಷ್ಕ್ರಾಂತೌ ಪಂಚಾಸ್ಯಾವಿವ ಪನ್ನಗೌ ಪಿಬನ್ನಿವ ಬಭೌ ಚಾಪಿ ಸೋರ್ಮಿಮಾಲಂ ಮಹಾರ್ಣವಂ ಪಿಪಾಸುರಿವ ಶಾಕಾಶಂ ದದೃಶೇ ಸ ಮಹಾಕಪಿ. ನೋಡಿ, ಓದುವವರಿಗೆ ಇಷ್ಟು ಕಷ್ಟ ಆದರೆ ಇನ್ನು ಬರೆದವರಿಗೆ ಎಷ್ಟು ಕಷ್ಟ ಆಗಿರ್ಬೋದು ನೀವೇ ತಿಳ್ಕೊಳ್ಳಿ. ತಸ್ಯ ವಿದ್ಯುತ್ ಪ್ರಭಾಕರೇ ವಾಯುಮಾರ್ಗಾನುಸಾರಿಣಃ ನಯನೆ ವಿಪ್ರಕಾಶೇತೆ ಪರ್ವತಾಸ್ಥ ವಿವಾನಲೌ ಪಿಂಗೇ ಪಿಂಗಾಕ್ಷಮುಖ್ಯಸ್ಯ ಬೃಹತಿ ಪರಿಮಂಡಲೆ ಚಕ್ಷುಷಿ ಸಂಪ್ರಕಾಶೇತೆ ಚಂದ್ರ ಸೂರ್ಯಾ ವಿಬೋಧಿತೌ ಮುಖಂ ನಾಸಿಕಾಯ ತಸ್ಯ ತಾಮ್ರಾಯ ತಾಮ್ರಮಾ ಬಭೌ ಸಂಧ್ಯಾಯ ಸಮಭಿಸ್ಪೃಷ್ಟಂ ಯಥಾ ಸೂರ್ಯಸ್ಯ ಮಂಡಲಂ ಲಾಂಗೂಲಂ ಚ ಸಮಾವಿದ್ಧಂ ಪ್ಲವಮಾನಸ್ಯ ಶೋಭತೆ ಅಂಬರೇ ವಾಯುಪುತ್ರಸ್ಯ ಶಕ್ರಧ್ವಜ ಇವೋಚ್ಛ್ರಿತಃ. ಆಕಾಶದಲ್ಲಿ ಸಾಗುತ್ತಿದ್ದ ಆತನ ಅಗಲವಾಗಿ ಚಾಚಿದ ಬಾಹುಗಳು ಪರ್ವತದ ತುದಿಯಿಂದ ಹೊರಬಂದ 5 ಹೆಡೆಗಳುಳ್ಳ ಹಾವುಗಳು ಎಂಬಂತೆ ಕಾಣುತ್ತಿದ್ದವು. ಆಕಾಶದಲ್ಲಿ ಸಾಗುತ್ತಿದ್ದ ಆತ ಕೆಳಮುಖನಾದಾಗ ಅಲೆಗಳ ಮಾಲೆಯುಳ್ಳ ಮಹಾಸಾಗರವನ್ನೇ ಕುಡಿಯುತ್ತಿರುವನೋ ಎಂಬಂತೆ, ಮೇಲ್ಮುಖ ಮಾಡಿದಾಗ ಆಕಾಶವನ್ನೇ ಕಬಳಿಸಲು ಬಯಸುತ್ತಿರುವನೋ ಎಂಬಂತೆ ಕಾಣುತ್ತಿದ್ದನು. ವಾಯುಮಾರ್ಗವನ್ನು ಅನುಸರಿಸಿ ಹೋಗುತ್ತಿದ್ದ ಮಿಂಚಿನ ಬೆಳಕಿನ ಪ್ರಕಾಶದಿಂದ ಕೂಡಿದ ಆತನ 2 ಕಣ್ಣುಗಳು ಪರ್ವತದ ಶಿಖರದಲ್ಲಿ ಮೇಲಿದ್ದ ಕಾಡ್ಗಿಚ್ಚಿನಂತೆ ಕಾಣುತ್ತಿದ್ದವು. ಅಂದರೆ ಎಷ್ಟು ವಿಧವಾಗಿ ಅವನನ್ನು ವರ್ಣಿಸ್ತಾರೆ ನೋಡಿ. ಕಂದು ಹಳದಿ ಬಣ್ಣಗಳಿಂದ ಕೂಡಿದ ಕಪಿ ಮುಖ್ಯನಾದ ಆತನ 2 ಕಣ್ಣುಗಳು ಉದಯಿಸುತ್ತಿರುವ ಚಂದ್ರ ಸೂರ್ಯರಂತೆ ಪ್ರಕಾಶಿಸುತ್ತಿದ್ದವು. ತಾಮ್ರ ಬಣ್ಣದ ಮೂಗಿನಿಂದ ಕೂಡಿದ್ದ ಆತನ ಮುಖವು ಸಂಧ್ಯೆ ಕೆಂಪು ಛಾಯೆಯೊಡಗೂಡಿದ ಸೂರ್ಯಮಂಡಲಂತೆ ಶೋಭಿಸುತ್ತಿತ್ತು. ಆಕಾಶದಲ್ಲಿ ಹಾರಿಕೊಂಡು ಹೋಗುತ್ತಿದ್ದ ಮೇಲೆತ್ತಿದ್ದ ಆತನ ಬಾಲು ಎತ್ತಿ ಹಿಡಿದ ಇಂದ್ರನ ಧ್ವಜದಂತೆ ಭಾಸವಾಗುತ್ತಿತ್ತು. ಲಾಂಗೂಲ ಅಂದರೆ ಹನುಮಂತನ ಬಾಲ. ಲಾಂಗೂಲ ಚಕ್ರೇಣ ಮಹಾನ್ ಶುಕ್ಲದಂಸ್ಟ್ರೋ ನೀಲಾತ್ಮಜಾಃ ವಿರೋಚತ ಮಹಾಪ್ರಾಜ್ಞ ಪರಿವೇಶೀವ ಭಾಸ್ಕರಃ ಸ್ನಿಗ್ಧೇಶೇನಾಭಿತಾಮ್ರೇಣ ರರಾಜಸ ಮಹಾಕಪಿಃ ಮಾತಾ ದಾರಿತೇನೇವ ಗಿರಿರ್ಗೈರಿಕ ಧಾತುನಾ ತಸ್ಯ ವಾನರ ಸಿಂಹಸ್ಯ ಪ್ಲವಮಾನಸ್ಯ ಸಾಗರಂ ಕಕ್ಷಾಂತರಗತೋ ವಾಯುರ್ಜೀಮೂತ ಇವ ಗರ್ಜತಿ ಖೇಯಥಾ ತಂತ್ಯುಲ್ಕ ಹ್ಯುತ್ತರಾಂತ ದ್ವಿನಿಸೃತ ದೃಶ್ಯತೆ ಸಾನುಬಂಧಾ ಚ ತಥಾ ಸ ಕಪಿ ಕುಂಜರಃ ಪತತ್ಪತಂಗ ಸಂಕಾಶೋ ವ್ಯಾಯತಃ ಶುಶುಭೆ ಕಪಿಃ ಪ್ರವದ್ದ ಇವ ಮಾತಂಗಃ ಕಕ್ಷಯ ಬದ್ಯಮಾನಯ ಉಪರಿಷ್ಟಾಕ್ಷರೀರೇಣ ಛಾಯಯ ಚಾವಗಾಢಯ ಸಾಗರೇ ಮಾರುತವಿಷ್ಟ ನೌರಿವಾಸಿ ತದಾ ಕಪಿ. ತನ್ನ ಬಾಲವನ್ನು ತನ್ನ ಸುತ್ತ ಚಕ್ರಾಕಾರದಿಂದ ಸುತ್ತಿಕೊಂಡಾಗ ಬಿಳುಪಾದ ಹಲ್ಲುಗಳಿದ್ದ ಆತನ ಪರಿವೇಶದೊಡಗೂಡಿದ ಸೂರ್ಯದೇವನಂತೆ ಕಾಣುತ್ತಿದ್ದನು. ಅತಿಯಾದ ಕೆಂಪು ಬಣ್ಣದಿಂದ ಕೂಡಿದ ನಿತಂಬ ಪ್ರದೇಶವುಳ್ಳ ಆತನು ಗೈರಿಕಾದಿ ಧಾತುಗಳಿಂದ ಸೀಳಲ್ಪಟ್ಟ ಪರ್ವತದಂತೆ ತೋರುತ್ತಿದ್ದನು. ತೇಲುತ್ತಾ ಆಕಾಶದಲ್ಲಿ ಸಾಗುತ್ತಾ ಇದ್ದ ಆತನ ಕಂಕುಳು ಸಂಧಿಯಲ್ಲಿ ವಾಯು ಸಂಚರಿಸಿದಾಗ ಗರ್ಜಿಸುತ್ತಿರುವ ಮೋಡದಂತೆ ಆತ ಕಾಣುತ್ತಿದ್ದನು. ಆಕಾಶದಲ್ಲಿ ಉತ್ತರ ದಿಕ್ಕಿನಲ್ಲಿ ಉದಯಿಸಿದ ಬಾಲದಿಂದ ಕೂಡಿದ ಧೂಮಕೇತುವಿನಂತೆ ಉತ್ತರದಿಂದ ದಕ್ಷಿಣ ದಿಕ್ಕಿನೆಡೆಗೆ ಸಾಗುತ್ತಿದ್ದ ಆತನ ತೋರುತ್ತಿದ್ದನು. ಚಲಿಸುತ್ತಿರುವ ಸೂರ್ಯನಿಗೆ ಸಮಾನವಾಗಿ ಪ್ರಕಾಶಮಾನವಾಗಿರುವ ಆತನ ಸೊಂಟದ ಸುತ್ತ ಕಟ್ಟಿದ್ದ
ಕಟಿ ವಸ್ತ್ರದಿಂದ ಆತನು ಬಂಧಿಸಲ್ಪಟ್ಟ ಮದಿಸಿದ ಸಲಗದಂತೆ ಕಾಣುತ್ತಿದ್ದನು. ಸಮುದ್ರದ ಮೇಲೆ ಸಾಗುತ್ತಿದ್ದ ಆತನ ಶರೀರದ ಗಾಢವಾದ ನೆರಳು ಸಮುದ್ರದ ಮೇಲೆ ಬಿದ್ದು ಗಾಳಿಯಿಂದ ಅದು ತೂಗಾಡಿದಾಗ ಅಲೆಗಳ ಹೊಡೆತಕ್ಕೆ ಸಿಕ್ಕು ಮುಂದೆ ಮುಂದೆ ಸಾಗುತ್ತಾ ಹೊರಟಿರುವ ಸೌಕೆಯಂತೆ ಭಾಸವಾಗುತ್ತಿತ್ತು. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ದಯವಿಟ್ಟು ನೋಡಿ, ಬೇರೆಯವರಿಗೆ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.